ಇವತ್ತು ನಾನು ರಾಜಕೀಯ ಮಾತಾಡಲ್ಲ, BJP ಕಾಂಗ್ರೆಸ್ಸು ಎಂದು ಹೇಳಲ್ಲ, ಪಾರ್ಲಿಮೆಂಟ್ ಚರ್ಚೆಯ ಬಗ್ಗೆಯೂ ಉಲ್ಲೇಖಿಸಲ್ಲ. ಕೇವಲ 3 ಘಟನೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. 1. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಅಬ್ಬೂರು ದೊಡ್ಡಿಯಲ್ಲಿ ನಡೆದ ಘಟನೆ ಇದು. ತನ್ನ ಅತ್ತೆಗೆ ಸೊಸೆ ಬೆತ್ತದಿಂದ ಬಾರಿಸ್ತಾ ಇರುವ ವಿಡಿಯೋ. ಅತ್ತೆ ಮತ್ತು ಸೊಸೆ ಇಬ್ಬರೂ ಜಗಳಾಡೋದು ಮತ್ತು ಸೊಸೆ ಅತ್ತೆಯನ್ನು ಬೀಳಿಸಿ ಬೆತ್ತದಿಂದ ಬಾರಿಸ್ತಾ ಇರುವ ದೃಶ್ಯ. ತಿಂಗಳ ಮೊದಲು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪದ ಮೂಡುಶೆಡ್ಡೆಯಲ್ಲಿ ಇಂಥದ್ದೇ ಘಟನೆಯೊಂದು ನಡೆದಿತ್ತು. ಗ್ರಾಮ ಪಂಚಾಯಿತಿಯ ಮುಂದೆ ಮಗಳು ತನ್ನ ತಾಯಿಯ ಮೇಲೆ ದೌರ್ಜನ್ಯ ನಡೆಸ್ತಾ ಇರುವ ವಿಡಿಯೋ. ಮಗಳು ತನ್ನ ತಾಯಿಗೆ ಚಪ್ಪಲಿಯಿಂದ ಹೊಡಿತಾಳೆ, ಕಾಲಿನಿಂದ ಒದಿತಾಳೆ, ಮೆಟ್ಟಿಲಿನಿಂದ ದೂಡಿ ಹಾಕ್ತಾಳೆ. ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ. ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ, ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ. ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು, ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ಇದು ಎಡಿಟರ್ಸ್ ಪೆಕ್. ಇದೀಗ ನಿಮ್ಮ ಜೊತೆ 2 ದಿನಗಳ ಹಿಂದಿನ ಘಟನೆಯೊಂದನ್ನು ಹಂಚಿಕೊಳ್ತೇನೆ. ಈ ಘಟನೆ ನಡೆದಿರೋದು ಸೌದಿ ಅರೇಬಿಯಾದಲ್ಲಿ. ಅಣ್ಣ ಹಿಜಾಮ್ ಅಲ್ ಗಮ್ದಿ ತನ್ನ ತಮ್ಮನ ವಿರುದ್ಧ ನ್ಯಾಯಾಲಯದ ಮೆಟ್ಟಲು ಹತ್ತುತ್ತಾರೆ. ಹಾಗಂತ ಆಸ್ತಿ ವಿವಾದ ಅಂದ್ಕೊಳ್ಬೇಡಿ, ಇದು ಅಣ್ಣ ತಮ್ಮಂದಿರ ನಡುವಿನ ಜಗಳ. ಜಗಳದ ಕೇಂದ್ರ ಬಿಂದು ಯಾರು ಗೊತ್ತೇ? ತಾಯಿ. ವಯಸ್ಸಾದ ತನ್ನ ತಾಯಿಯನ್ನು ಆರೈಕೆ ಮಾಡುವ ಹಕ್ಕನ್ನು ನನಗೆ ಕೊಡಬೇಕು ಎಂದು ಅಣ್ಣ ಹಿಜಾಮ್ ನ್ಯಾಯಾಲಯದಲ್ಲಿ ಅರಿಕೆ ಮಾಡಿಕೊಳ್ತಾರೆ. ನನ್ನ ತಾಯಿಯೇ ನನ್ನ ಬದುಕು, ಆಕೆ ಇಲ್ಲದೇ ಇರುವ ದಿನಗಳನ್ನು ಊಹಿಸಲು ಸಾಧ್ಯವಾಗ್ತಾ ಇಲ್ಲ ಎಂದು ಅವರು ನ್ಯಾಯಾಲಯದ ಮುಂದೆ ತನ್ನ ಆಸೆಯನ್ನು ತೋಡಿಕೊಳ್ತಾರೆ. ಆದರೆ ತಮ್ಮ ಬಿಟ್ಟುಕೊಡೋದಿಲ್ಲ. ನನ್ನ ತಾಯಿಯ ಆರೈಕೆಗೆ ನಾನೇ ಹೆಚ್ಚು ಸೂಕ್ತವಾಗಿದ್ದೇನೆ, ಅಣ್ಣನಿಗೆ ವಯಸ್ಸಾಗಿದೆ, ಆದ್ದರಿಂದ ತಾಯಿಯ ಆರೈಕೆಯ ಹಕ್ಕನ್ನು ನನಗೆ ಬಿಟ್ಟುಕೊಡಬೇಕು ಎಂದು ತಮ್ಮ ನ್ಯಾಯಾಲಯದ ಮುಂದೆ ಕೋರಿಕೊಳ್ತಾರೆ. ಇವರಿಬ್ಬರ ವಾದವನ್ನು ಕೇಳಿ ನ್ಯಾಯಾಲಯ ಭಾವುಕವಾಗುತ್ತದೆ. ಯಾವ ನಿರ್ಧಾರ ತಾಳಬೇಕು ಎಂದೇ ನ್ಯಾಯಾಧೀಶರಿಗೆ ಗೊತ್ತಾಗೋದಿಲ್ಲ. ಕೊನೆಗೆ ಆ ತಾಯಿಯ ಈ ವಿವಾದವನ್ನು ಬಗೆಹರಿಸಲು ಸೂಕ್ತ ಎಂದು ನ್ಯಾಯಾಧೀಶರು ಕಂಡುಕೊಳ್ತಾರೆ. ನೀವೇ ನಿರ್ಧರಿಸಿ ಅಮ್ಮ ಎಂದು ನ್ಯಾಯಾಲಯ ಆ ತಾಯಿಯೊಂದಿಗೆ ವಿನಂತಿಸುತ್ತದೆ. ಆದರೆ ಆ ತಾಯಿಯಾದರೂ ಜಗತ್ತಿನ ಮಹಾಮಾತೆ. ಈ ಇಬ್ಬರು ಪುತ್ರರು ನನ್ನ ಎಡ ಮತ್ತು ಬಲಗಣ್ಣು ಇದ್ದಂತೆ, ನಾನು ಹೇಗೆ ಈ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳಲಿ ಎಂದು ಅಸಹಾಯಕತೆಯನ್ನು ತೋಡಿಕೊಳ್ಳುತ್ತಾರೆ. ಇದೀಗ ನ್ಯಾಯಾಧೀಶರೇ ಇಕ್ಕಟ್ಟಿಗೆ ಸಿಲುಕುತ್ತಾರೆ. ಇಂಥದ್ದೊಂದು ವಿವಾದವನ್ನು ಅವರು ತನ್ನ ಜೀವಮಾನದಲ್ಲಿ ಕಂಡೇ ಇರಲಿಲ್ಲ. ಕೊನೆಗೆ ನಿರ್ಧಾರವನ್ನು ತಾಳಲೇಬೇಕಾದ ಅನಿವಾರ್ಯತೆ ಅವರಿಗೆ ಎದುರಾಗತ್ತೆ. ಅಣ್ಣನಿಗಿಂತ ತಮ್ಮನ ಆರೋಗ್ಯ ಉತ್ತಮವಿದೆ ಮತ್ತು ಆತನ ಪ್ರಾಯವೂ ಚಿಕ್ಕದಿದೆ, ಆದ್ದರಿಂದ ತಾಯಿಯನ್ನು ನೋಡಿಕೊಳ್ಳುವ ಭಾಗ್ಯ ತಮ್ಮನದ್ದಾಗಿದೆ ಎಂದು ನ್ಯಾಯಾಧೀಶರು ಘೋಷಿಸುತ್ತಾರೆ. ಅಣ್ಣ ಅದೇ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಎದುರೇ ಗಳಗಳನೆ ಅತ್ತು ಬಿಡುತ್ತಾರೆ. ಇದು ಸಿಟ್ಟಿನ ಕಣ್ಣೀರಾಗಿರಲಿಲ್ಲ. ತನ್ನ ತಾಯಿಯನ್ನು ತನ್ನ ಕೊನೆಗಾಲದಲ್ಲಿ ಆರೈಕೆ ಮಾಡುವ ಹಕ್ಕನ್ನು ತಾನು ಕಳಕೊಂಡೆನಲ್ಲ ಎಂಬ ನೋವುಭರಿತ ಕಣ್ಣೀರು. ಹೆತ್ತವರನ್ನು ಚೆನ್ನಾಗಿ ನೋಡಿಕೊಳ್ಳುವ ಮಕ್ಕಳು ಸ್ವರ್ಗದಲ್ಲಿರುತ್ತಾರೆ ಎಂಬ ಪ್ರವಾದಿ ಮುಹಮ್ಮದರ ನುಡಿಯನ್ನು ಸ್ಮರಿಸಿಕೊಂಡು ಬಂದ ಕಣ್ಣೀರು. ತನ್ನ ಮಗನನ್ನು ಆ ತಾಯಿ ಸಂತೈಸುತ್ತಿರುವ ಚಿತ್ರವು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆಯಾಗಿದೆ. ಒಂದು ಕಡೆ ಮಕ್ಕಳಿಗೆ ಹೆತ್ತವರೇ ಭಾರವಾಗ್ತಾರೆ, ಮತ್ತೊಂದು ಕಡೆ ಅತ್ತೆ ಸೊಸೆಗೆ ಭಾರವಾಗ್ತಾರೆ. ಇದೇ ಸಂದರ್ಭದಲ್ಲಿ ಇಬ್ಬರು ಮಕ್ಕಳು ಓರ್ವ ತಾಯಿಯ ಆರೈಕೆಗಾಗಿ ನ್ಯಾಯಾಲಯದಲ್ಲಿ ಕಿತ್ತಾಡ್ತಾರೆ. ಆಸ್ತಿಗಾಗಿ, ಹೆತ್ತವರ ಸಂಪತ್ತಿಗಾಗಿ ಮತ್ತು ಇನ್ಯಾವುದೋ ಆಸೆ ದುರಾಸೆಗಾಗಿ ಪರಸ್ಪರ ರಕ್ತ ಹರಿಸುವ, ಸಂಚು ಹೂಡುವ ಮತ್ತು ವರ್ಷಾನುಗಟ್ಟಲೆ ನ್ಯಾಯಾಲಯದಲ್ಲಿ ಹೋರಾಡುವ ಮಕ್ಕಳಿರುವ ಈ ಜಗತ್ತಿನಲ್ಲಿ ಆ ಇಬ್ಬರು ಸಹೋದರರು ಮನಸ್ಸಿಗೆ ನಾಟುತ್ತಾರೆ. ವೃದ್ಧಾಪ್ಯದಲ್ಲಿ ಹೆತ್ತವರನ್ನು ನೋಡುವುದಕ್ಕೆ ಒಲ್ಲೆ ಎನ್ನುವ ಮಕ್ಕಳೇ ಇರುವ ಈ ಕಾಲದಲ್ಲಿ ಇಂತಹ ಮಕ್ಕಳು ಯಾವ ಹೆತ್ತವರಿಗಾದರೂ ಸಿಕ್ಕರೆ ಅವರು ಭಾಗ್ಯವಂತರು. ಸ್ನೇಹಿತರೆ,
ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.